ಸಿದ್ದೇಶ್ವರಪ್ಪ ಗೌಡ್ರಿ ಅದು ಸ್ವಲ್ಪ ಇದು ಹತ್ತಿ ಗುಡಿ ಐತಿಪ್ಪ ಲಿಂಗ ತೆಳಗೊಂದು ಸ್ವಲ್ಪ ನೀವು ಮುಟ್ಟುವಂಗೆ ಹೊಡಿಯುವಂಗೆ ಹಂಗೆ ಹೊಡಿದು ಮಾಡೋದು ಮಾಡಬೇಡ್ರಿ, ಸ್ವಲ್ಪ ನಿಧಾನವಾಗಿ ತೆಗಿರತ್ತೆ ಹೇಳಿದ್ರು ಅವರು. ನಿಧಾನವಾಗಿ ತೆಗಿಯತ್ತನ ರೀ ಆ ಪ್ರಕಾರ ನಾವು ತೆಗಿಲಕ್ಕ ಶಿವಲಿಂಗ ಸಿಕ್ಕಿತ್ತು. ರೋಲ್ ವಿಶಿಷ್ಟವಾದ ಶಿವಲಿಂಗ ಐತ್ರಿ. ಹ್ಞೂ ರೀ. ಇದು ಹೆಂಗೆ ಏನು ನೀವು ಪ್ರತಿಷ್ಠಾಪನೆ ಮಾಡಿದ್ದು ಏನು ರೀ? ಇಲ್ರಿ, ನಮ್ಮ ಮೊದಲು ಹಿರಿಯರು ಹಿಡಿದ್ರಿ, ತಂದೆ ಹಿಡ್ದ ಮೊದಲ ಸಣ್ಣ ಗುಡಿ ಇತ್ತು ರೀ. ಆ ಗುಡಿಯಾಗ ನಾವು ಮಾಡ್ಕೊತ ಬರ್ತಿದ್ದೀವಿ. ಮತ್ತು ಅದನ್ನು ಸ್ವಲ್ಪ ತೆಗೆದು ನಾವು ದೊಡ್ಡದು ಮಾಡ್ಕೊಂಡು ಇದನ್ನು ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡದು ಹೊಂಟತ್ತೆ ಅಷ್ಟೇ ರೀ. ಮೊದಲು ನಿಮ್ಮ ತಂದೆಯವ್ರ ಕಾಲದಾಗ ಮತ್ತು ನೀವು ಸಣ್ಣವರಿದ್ದಾಗ ಶಿವಲಿಂಗ ಆಕಾರ ಯಾವ ರೀತಿ ಇತ್ತು? ಅದು ತೆಳಗಿಂದ ಒಂದು ಶಿವಲಿಂಗ ಆಕಾರ ಇತ್ತು ರೀ, ಮ್ಯಾಲೆ ಅದು ನೆತ್ತಿ ಇತ್ತು ರೀ. ನೆತ್ತಿ ಅಷ್ಟೇ ಐತೆ ರೀ? ಹ್ಞೂ ರೀ. ಆಯ್ತು, ಮುಂದೆ ಸ್ವಲ್ಪ ಕಟ್ಟು ಟೈಮ್ದಾಗ ಬಯಲು ಹ್ಞೂ ಹೊಸ ಗುಡಿ ಕಟ್ಟು ಟೈಮ್ದಾಗ ಅದನ್ನು ದೊಡ್ಡದು ಮಾಡೋಣ ಒಂದು ಅಲ್ಲೇ ದೊಡ್ಡದು ಹೊಂಟ್ರಿ. ಅದು ಯಾವ ಸ್ವಾಮಿಗಳು ಬಂದಿದ್ರು ಅಂತ ಹೇಳ್ರಿ, ಯಾರ್ಯಾರು ಬಂದಿದ್ರು ಇಲ್ಲಿ ಈ ಜಾಗಕ್ಕೆ? ಇಲ್ಲಿ ಸ್ವಾಮಿಗಳು ಸಿದ್ದೇಶ್ವರ ಅಪ್ಪಗಳು ಬಂದಾರ ರೀ, ಮುಂದೆ ಟಾಕಳ ಅಪ್ಪಗಳು ಬಂದಾರ ರೀ, ಅವ್ರ ಬರೋರು ಮರಳಶಂಕರ ದೇವರು ಬಂದಾರ ರೀ. ಮುಂದೆ ಇದನ್ನೆಲ್ಲ ಗುಡಿ ಕಟ್ಟಿದ ಬಳಿಕ ಒಬ್ಬರ ಪಟ್ಟದ ಅಪ್ಪಗಳು ಬೇಕಣ್ಣ ಹಾಗೂ ಕೆಲವೊಂದು ಅಪ್ಪಗಳನ್ನ ತಂದಿದ್ದೀವಿ ರೀ. ಮುತ್ತೂರು ಅಪ್ಪಗಳು ಬಂದಾರು, ಹಿಂಗೆ ಕೆಲವೊಂದು ಅಪ್ಪಗಳು ಬಂದಾರ ರೀ. ಗುಡಿ ಕಟ್ಟಾಗ ನಾಜೂಕದಿಂದ ಕೆಲಸ ಮಾಡ್ರಿ ಅಂತ ಹೇಳಿದ್ರಿ, ಅದು ಏನು ರೀ? ಅದು ಸಿದ್ದೇಶ್ವರ ಅಪ್ಪಗಳು ರೀ. ಅದು ಸ್ವಲ್ಪ ಇದು ಹತ್ತಿ ಗುಡಿ ಐತಿಪ್ಪ ಲಿಂಗ ತೆಳಗೊಂದು ಸ್ವಲ್ಪ ನೀವು ಮುಟ್ಟುವಂಗೆ ಹೊಡಿಯುವಂಗೆ ಹಂಗೆ ಹೊಡಿದು ಮಾಡೋದು ಮಾಡಬೇಡ್ರಿ, ಸ್ವಲ್ಪ ನಿಧಾನವಾಗಿ ತೆಗಿರತ್ತೆ ಹೇಳಿದ್ರು ಅವರು. ನಿಧಾನವಾಗಿ ತೆಗಿಯತ್ತನ ರೀ ಆ ಪ್ರಕಾರ ನಾವು ತೆಗಿಲಕ್ಕ ಶಿವಲಿಂಗ ಸಿಕ್ಕಿತ್ತು. ಪೂರ್ಣ ಶಿವಲಿಂಗ ಸಿಕ್ತು? ಹ್ಞೂ ರೀ. ಅದು ಪೂರ್ಣ ಇತ್ತು. ಹ್ಞೂ ರೀ. ಅಂದ್ರೆ ಅದು ನೆತ್ತಿ ರೀ, ನೆತ್ತಿ ಅಷ್ಟೇ ಇತ್ತು. ಹ್ಞೂ ರೀ. ಆಮೇಲೆ ಪೂರ್ಣ ಎಲ್ಲ ನಿಮಗೆ? ಹಾಂ, ಇಲ್ಲ ಇಲ್ಲ ಅದ್ರ ಕೆಳಗೆ ಮತ್ತೆ ನೀವು ಆಳವಾಗಿ? ಇಲ್ಲ ಇಲ್ರಿ, ನಾವೇನು ತೆಳಕ್ಕೆ ಕೆದರಿಲ್ಲ, ಏನೈತಿ ನೋಡಿಲ್ರಿ, ಏನು ವಿಶೇಷ ಇಲ್ರಿ. ಮತ್ತು ಅದು ಭಾಳ ಸ್ಮೂತ ಭಾಳ ಇದನ್ನೈತಿ, ಕಲ್ಲಿಂದ ಐತಿ, ಅದು ಮತ್ತೇನಾರ ಐತಿ ರೀ? ನಾವು ಹೆಂಗೆ ಹೇಳೋಣ ಸರ್, ನಮ್ಗರೆ ಏನು ಗೊತ್ತು ರೀ. ನಾ ಮಾಡ್ಲಾಕತ್ತಿ ಒಂದು ಹೆಚ್ಚು ಕಡಿಮೆ ಒಂದು 45 ವರ್ಷ ರೀ ಆಯ್ತು ನಾ ಪೂಜೆ ಮಾಡ್ಲಾಕತ್ತಿ. ಅದಕ್ಕಿಂತ ಮೊದಲು ಏನಿತ್ತು ಅನ್ನೋದು ನಾವೇನು ಹೇಳೋಣ ರೀ. ನಿಮ್ಮ ತಂದೆಯವ್ರು ಏನು ಹೇಳ್ತಾರೆ, ನಿಮ್ಮ ಅಜ್ಜ ಅವ್ರು ಏನು ಹೇಳ್ತಿದ್ರು ರೀ? ಅವ್ರು ಹಿಂಗೆ ನಾವು ಮಾಡ್ಕೊತ ಬಂದೀವಪ್ಪ, ಒಂದು ಜಾತ್ರೆನೂ ಮಾಡ್ಕೊತ ಬಂದೀವಿ, ಮತ್ತು ನೀವು ಹಂಗೆ ಮಾಡ್ಕೊತ ಹೋಗ್ರಿ. ನನಗೆ ಒಂದು ಇಷ್ಟ ಹೇಳಿದ್ರು ಅವರು. ಏನು ಹೇಳಿದ್ರು ಅಂದ್ರೆ, ಹಾದಿ ಮೇಲೆ ನಿನಗೆ ₹1 ಸಿಕ್ಕರೂ ಗುಡಿ ನನಗೆ ಕಟ್ಟಬೇಕಾಗಿತ್ತು, ಆದ್ರೆ ನಾ ಕಟ್ಟಿಲ್ಲ, ಆಗಿಲ್ಲ, ಹಂಗೆ ಉಳಿತದೇನೋ, ನನಗೆ ರೊಕ್ಕ ಇಲ್ಲದ ಕುಳಿಲಿಲ್ಲ, ಅದು ಒಟ್ಟು ನನಗೆ ಹೆಂಗೋ ಆಗಿ ಉಳಿತು. ಮುಂದೆ ನೀ ಕಟ್ಟೋದಾತಂದ್ರೆ ನೀ ಗುಡಿನ ಕಟ್ಟತ್ತಂದ್ರೆ, ಆದ್ರೆ ಹಾದಿ ಮೇಲೆ ಒಂದು ₹1 ಸಿಕ್ಕಿದ್ರು ಹಾಕಬೇಡ ಗುಡಿ. ನೀ ಸ್ವಂತ ದುಡಿದ್ದು ನನ್ನ ಭೂಮಿ ಒಳಗೆ ಬಂದದ್ದು ಹಾಕ. ಒಂದು ಎಳೆ ಆಗ್ಲಿಕ್ಕಂದ್ರೆ ಅಲ್ಲಿ ಒಂದು 2 ಎಕರೆ ಮಾಡಿ ಐತ್ರಿ, ಅವನ ಕಾಲ ಐತೆ. ಅದನ್ನು ಕಡೆಗೆ ನಿನಗೆ ಆಗಲಿಲ್ಲ ಅಂದ್ರೆ ನೀ ಆಯ್ತು ಹೋಗೋಟರೊಳಗಾಗಿ ಅದನ್ನು ಮಾರಿ ಅವ್ನು ಗುಡಿ ಕಟ್ಟತ್ತೆ ಇಷ್ಟು ಹೇಳ್ರಿ. ಅಂದ್ರೆ ಅವ್ರ ಅಜ್ಜಾರದು ಅವ್ರ ಅಪ್ಪ ನಿಮ್ಮ ತಂದೆ ಆ ಕಡೆ ಏನು ಹೇಳ್ತಿದ್ರು? ಏನು ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ. ಏನು ಕೆಲವೊಬ್ಬರು ಇಲ್ಲಿ ಈ ಏರಿಯಾದಾಗ ಬಂದು ಅಪಮಿತಿ ಅದು ತಪಸ್ಸು ಮಾಡ್ಯಾರ ಅಂತ ಹೇಳ್ತಿದ್ರು, ಈ ಮಾತಾಡ್ತಿದ್ರು, ಜಪ ಅದು ಮಾಡ್ಯಾರು ಹಿಂಗೆ. ಶಿಲೆ ಯಾವ್ದ್ರಿ ಅದು? ನೀವು ಅಂದಾಜು ಪ್ರಕಾರ ನಿಮಗೆ ಇಲ್ಲಿ ಸ್ವಾಮೀಜಿಗಳು ಬಂದು ಹೇಳಿದ ಪ್ರಕಾರ ಏನು ಶಿಲೆ ಅಂತ ಹೇಳ್ತಾರೆ ರೀ? ಅದು ನಾನು ನೋಡಿದಂಗೆ ಎಲ್ಲ ಕಡೆ ಶಿವಲಿಂಗ ಬೇರೆ, ಈ ಶಿವಲಿಂಗ ಬೇರೆ ಏನಾಯ್ತು ರೀ? ಹಾಂ ರೀ, ವಿಭಿನ್ನವಾಗೈತೆ ರೀ ಶಿವಲಿಂಗ. ಇನ್ನು ಅದನ್ನು ಹೆಂಗೆ ಹೇಳ್ರಿ, ಅವ್ರು ಏನತ್ತದ್ರಿ ಕೆಲವೊಂದು ಮಾತಾಡ್ತಿದ್ರಿ, ಲಿಂಗ ಕಲ್ಲಿಂದ ಐತಿ ಅಂತ ಕೆಲವೊಬ್ರು ಮಾತಾಡ್ತಿದ್ರಿ, ಕೆಲವೊಬ್ರು ಹೋಮ ಹಾಕ್ಲಕ್ಕೆ ಬರೋಣ ಏನೈತಿದ್ರಿ, ಇದು ಲಿಂಗ ಮೆತ್ತಗತ್ತತ್ರಲ್ಲ, ಇದು ವಿಚಿತ್ರ ಲಿಂಗ ಐತಿ, ಇಲ್ಲಿ ಜಪ ಮಾಡ್ಲಕ್ಕೆ ಅದು ಅನುಕೂಲ ಮಾಡಿ ಕೊಡ್ತೀರಿ ಅಂತ ಕೇಳಿದವರು ಅದಾರ. ಹ್ಞೂ ರೀ. ನಮಗೇನು ರೀ, ನಾವು ಏನು ಇದು ಮಾಡ್ತೀವಿ, ನಮಗೇನು ಕೊಡೋರು ನಾವು ರೈತ ಮನುಷ್ಯನ, ಏನು ಅದೆಲ್ಲ ಗೊತ್ತಿಲ್ಲ ನನಗೆ. ನಾವು ಪೂಜೆ ಮಾಡೋದು ಆಟ ಮಾಡ್ಕೊಂಡು ನಾವು ಯಾರು ಹಿಡ್ದತ್ತೆ ಇದನ್ನು ಹೇಳೀನಿ ರೀ. ಲಿಂಗ ಏನೋ ಮೃದು ಹತ್ತತೈತೆ ಅಂತ ಹೇಳಿದ್ರಿ, ಯಾವ ಟೈಮ್ದಾಗ? ಅದು ಈಗ ನಮಗೆ ಆಗಿಲ್ಲ ರೀ ಅದು. ಒಂದೊಂದು ಟೈಮ್ದಾಗ ರೀ ಈ ತೊಡಿ ಹೆಂಗೆ ಐತಿರಲ್ಲ ಹಂಗೆ ಅದು ಮಿದು ಹೊತ್ತೈತೆ ರೀ, ಮೃದುವಾಗಿ. ಹಾಂ ರೀ. ನಮ್ಮ ಮನೆ ಒಳಗೆ ಒಂದು ಲಿಂಗ ಸ್ಥಾಪನೆ ಮಾಡಿದೀವಿ ನಾವು, ಅದಕ್ಕೆ ಕಲರ್ ಹಚ್ತೀವಿ, ಯಾಕಂದ್ರೆ ಹೊಲಸಕ್ಕೈತೆ ಅದು ಹಿಂಗೆ ಇಲ್ಲ ರೀ ಅದು. ಹಾಂ, ಈ ಲಿಂಗ ಹತ್ತದ ಬೇರೆ, ಆ ಲಿಂಗ ಹತ್ತದ ಬೇರೆ. ಈ ಲಿಂಗಕ್ಕೆ ನೀವು ಏನು ಕಲರ್ ಅದು? ಇಲ್ಲ ರೀ, ನಾವು ಕಲರ್ ಹಚ್ಚುವಂಗಿಲ್ಲ ರೀ, ಅಲ್ಲೇ ನಾವು ಓದಿಲ್ಲ ರೀ. ಯಾರು ಪೂಜೆ ಮಾಡ್ತಾರೆ? ನಾನು ಮಾಡ್ತೇನಲ್ಲ ರೀ, ದಿನಾಲೂ ನಾನು ಪೂಜೆ ಮಾಡ್ತೇನೆ, 2 ಹೊತ್ತು ರೀ. ಹಾಂ ರೀ, ಮಡಿಲೇ ರೀ ದಿನಾಲು ಪೂಜೆ ಮಾಡ್ತೇವೆ ರೀ. ನಡುವು ಪಡುವ ಏನು ನಾವು ಗುಡಿಯಾಗ ಹೋಗಂಗಿಲ್ಲ ರೀ. ಸ್ವಚ್ಛ ಇದ್ರೆ ನಮ್ಮ ಮನಸ್ಸನ್ನು ಮೈ ಮೇಲಿನ ಅರಿವಿ ಎಲ್ಲ ನಾವು ಸ್ವಚ್ಛ ಇದ್ದೀವಿ ಅಂದ್ರೆ ಬರ್ತೀವಿ ರೀ. ಹೆಣ್ಮಕ್ಳು ಹಂಗು ಹಿಂಗು ಏನಾರು ಮುಟ್ಟವಾಗಿದ್ರೆ ಸನಿಕೆ ಯಾರು ನಾವು ಬರೋದಿಲ್ಲ ರೀ. ಯಾರು ದೇವ್ರಿಗೆ ಬರ್ತಾರೆ ಹೋಗ್ತಾರೆ, ನಾವು ಯಾರೋ ಇದ್ರೆ ಇರಲಿಲ್ಲ ಅಂದ್ರೆ ಅವರಿಗೆ
ನೀವು ಕೈ ಹೊಡ್ಕೊರು ಹೋರಿತ್ತೀವಿ ನಾವು. ನಿಮ್ಮ ಕೊಹಳಿ ಗ್ರಾಮ ಪುರಾತನವಾದ ದೇವಾಲಯ ರೀ, ಇಲ್ಲಿ ಖಗೋಳ ಋಷಿರು ತಪಸ್ ಮಾಡ್ತಿದ್ರು. ಹೌದು ರೀ. ನಿಮ್ಮಲ್ಲಿ ಹೆಂಗೆ ಸಂಗಮೇಶ್ವರ ಅದನ್ನಲ್ಲ, ಹಿಂಗೆ ಏನಾದರೂ ಅದಕ್ಕೆ ಇದಕ್ಕೆ ಸಂಬಂಧ ಐತೇನ? ಅದು ಏನು ರೀ ಅದು ಅದನ್ನ ರೀ ನಾವು ಹೆಂಗೆ ಹೇಳೋನು, ಕೆಲವೊಬ್ರು ಹಿಂದಿನವ್ರು ಹೇಳೋದು ಪ್ರಕಾರ ಇನ್ನು ಮಾತು ಬೇರೆ ಅದು ಹೇಳ್ತಿರಲ್ಲ. ಯಾಕೆ ರೀ ಹೆಂಗೆ ಹಿಂದಿನವ್ರು ಏನು ಹೇಳಿ ಅಂದರೆ ಕೆಲವೊಂದು ಸಂಗಮೇಶ್ವರ್ಗೆ ನಮಗೆ ಏನೋ ಒಂದು ನೆಂಟು ಇತ್ತು ಅಂತ ಆ ಪ್ರಶ್ನೆ ಬಂದೈತಿ ಖರೆ. ಆದರೆ ನಿಜವಾಗಿ ನಮಗೇನೂ ಗೊತ್ತಾಗಿಲ್ಲ ರೀ. ಅದು ಹೌದು ಇತ್ತು ಅಂತ ಹೇಳ್ತಾರೆ. ಇನ್ನು ಅವ್ರ ಏನು ಹೇಳೋಣ್ರಿ ನಾವು ರೀ. ಸಂಶೋಧಕರನ್ನದು ಕರೆಸಿದ್ರೆ ಇದು ಯಾವ ಕಾಲದ ಅಂತ ಹೇಳ್ತಾರೆ ರೀ, ಅಥವಾ ಯಾವ ಶಿಲೆ ಐತಿ ಅಂತ ಹೇಳ್ತಾರೋ ಆ ಪ್ರಯತ್ನ ಅದು ನೀವೇನು ಮಾಡಿರಿ? ನಾವು ಮಾಡಿಲ್ಲ ರೀ. ಸ್ವಾಮಿಗಳು ಅದು ಬಂದ ಕೆಲವೊಂದು ಅವರು ಲಿಂಗ ಮಾಡಿಸೋದು ಕೆಲವೊಂದು ಸ್ವಾಮಿಗಳು ಬಂದಿರ್ರಿ. ಅದನ್ನು ಅದೇನು ಗಡಿಯಾಳ ಟೈಪ್ ಹಿಂಗೆ ಹಿಡ್ದ ಮಾಡಿ ನೋಡ್ರಿ. ಅದನ್ನು ನೋಡಿದಾಗ ಅವರು ಹೇಳ್ರಿ ಅವರು ಇದು ಕಲ್ಲಿನ ಇದನ್ನ ಐತಿ ಕರೆ ಆಕಾರ ಈಗ ಮಾಡಿದ ತುರ್ತಂತೂ ಅಲ್ಲ ಅಂತ ಹೇಳ್ರಿ ಅವ್ರು. ಅಂದ್ರೆ ನಿಮ್ಮ ಪ್ರಕಾರ ತಾನ ಉದ್ಭವ ಆಗಿದ್ದ ಶಿವಲಿಂಗ ಅಂತ ಹೇಳ್ತೀವಿ. ಅದು ನಾವು ಹೆಂಗೆ ಹೇಳ್ರಿ ಸರ, ಸ್ವಾಮೀಜಿಗಳು ಬಂದವ್ರಿ ಏನು ಹೇಳ್ತೀವಿ ಅವ್ರ ನಡೆ ನುಡಿ ಮೇಲೆ ಗೊತ್ತಾಗಿ ಬಿಡ್ತೈತ್ರಿ ಅವ್ರು. ಹಾಂ ರೀ. ಅವ್ರು ನಾ ಹೆಂಗಾರೆ ಇಲ್ರಿ ಅವರು ಮತ್ತು ಉದ್ಭವ ಲೆಕ್ಕನ ಆತಲ್ರಿ ಅದು. ಮತ್ತು ಅವ್ರು ಹೇಳೋ ಲೆಕ್ಕಬೇಕಂದ್ರೆ ಹಿಂದೆ ಯಾರ ಹಿಂದಕ್ಕೆ ಮಾಡುವಾಗ ಏನೇನೋ ಮಾಡ್ತಿದ್ರು, ಲಿಂಗಗಳು ಮುಚ್ಚಿಟ್ಟಾರತ್ತಿದ್ರು. ಅವೇನು ಹಂಗಾಗೈತಿ ಗೊತ್ತಿಲ್ಲ ಸರ್. ಹಿಂದಕ್ಕೆ ಮಾಡ್ತಾರಂದ್ರೆ ಇಟ್ಟು ಸ್ಮೂತ್ ಕಲ್ಲು ಬರ್ತಿದ್ದಿಲ್ಲ. ಇದು ನಾವು ಉದ್ಭವ ಅಂತ ತಿಳಿಬೇಕಾಕೈತಿ. ಸ್ಮೂತ್ ಐತ್ರಿ ಇದು. ಹಾಂ ರೀ. ಇಡೀ ದೇಶದೊಳಗೆ ಇಂಥ ಶಿವಲಿಂಗ ಎಲ್ಲಿ ಇಲ್ಲ. ಹ್ಞೂ ಕೇಳಿದಾರೆ ಅದನ್ನು ನೋಡಿ. ಕೇಳಿದಾರೆ. ಮತ್ತು ವಿಶಿಷ್ಟನೂ ಆಗಿದಾವ್ರಿ. ಭಾಳ ವಿಶಿಷ್ಟನೂ ಐತ್ರಿ, ಗಮನ ಸೆಳಿತೈತ್ರಿ ತನ್ನ ಕಡೆ. ಹಾಂ ರೀ. ಮತ್ತು ಈಗ ನೀವು ಈಗ ಬಂದಿರಿ, ಇನ್ನೊಂದು ಕೆಲವು ದಿವ್ಸ ಬಿಟ್ಟು ಬರ್ರಿ, ಮತ್ತು ತಿರುಕಿನೂ ಹೊಳೆ ಇರ್ತೈತಿ ರೀ. ಯಾಕತ್ತಿದ್ರಿ ಮೊದಲಾದ ನಾವು ಗನ್ಸು ತೆಗಿಯೋ ಟೈಮ್ದಾಗ ಈಗ ಸಮಿಟ್ ಹೆಂಗೆ ಐತೈತಿಲ್ಲ ಹಿಂಗೆ ಇತ್ತು ಅದು. ಈಗ ಹೆಂಗೆ ನಾವು ತೊಳ್ಕೋತ ಹೊಂಟೀವ್ರಲ್ಲ ಅದು ಹಂಗೆ ಹೊಳಿಲಕತ್ತೀವಿ. ಹ್ಞೂ ರೀ. 4-5 ವರ್ಷ ತೆಳಗಿಂದ ಇಲ್ಲಿ ತೊಳ್ದು ಮ್ಯಾಲಿನ ನೀವು ಇಲ್ಲೇ ಪರೀಕ್ಷೆ ಮಾಡೋರಿದ್ರಿ ಅಂದ್ರೆ ಮ್ಯಾಲಿನ ನೆತ್ತಿ ನಾವು ಖಾಯಂ ತೊಳ್ಕೊತದೀವಿ. ಎಷ್ಟು ಸ್ವಚ್ಛ ಐತಿ ನೋಡ್ರಿ. ಅದ ತೆಳಗೆ ನೋಡ್ರಿ, ತೆಳಗೆ ನಮ್ಮಲ್ಲಿ ಮುಚ್ಚಿದ್ದಿದ್ದು ಇರೋದಾಗ ಇನ್ನೂ ಅದು ಕಲಿಯದಾವೆ. ಅದು ತೊಳ್ಕೊತ ಹೊಂಟೈತಿ. ಇಷ್ಟು ಮಾತ್ರ ಕರೆ ರೀ. ಸಂಗಮೇಶ್ವರ ದೇವಾಲಯದ ಒಂದೊಳಗೇನು ಶಿವಲಿಂಗ ಈ ರೀತಿ ಇಲ್ರಿ. ಹಾಂ ರೀ. ಅದು ಹೆಂಗೆ ಹೇಳ್ರಿ ಸರ್, ಅದು ಹೆಂಗೆ ಲಾಕ್ ಬರ್ತೈತಿ. ನಾವು ಪೂಜೆ ಮಾಡ್ಕೋತ ಇಷ್ಟು ಮಾಡ್ಕೋತ ಹೊಂಟೀವಿ. ಯಾರೇ ಸಂಶೋಧಕರು ಬರ್ತಿದ್ರು ಅಂದ್ರೆ ಸರ್ಕಾರ ವತಿಯಿಂದ ಬಾ ಅಂತ ಹೇಳ್ತಿರೋ ಯಾವ ರೀತಿ ಹೇಳ್ತೀವಿ? ನಮಗೇನು ಬರಲಿಲ್ಲ ರೀ. ಯಾರು ಬರ್ತಾರೆ ಬರಲ್ಲ ರೀ. ನಮಗೇನು ಇಷ್ಟ ಇಲ್ಲ ರೀ. ಆ ಸ್ವಾಮಿಗಳು ನೋಡ್ತೂ ನಾವು ಚೆಕ್ ಮಾಡ್ತೀನಂದ್ರೆ ಬಿಡ್ತೀವಿ. ಇಷ್ಟು ಮಾತ್ರ. ಮತ್ತು ಇನ್ನು ಅವ್ರು ಸ್ವಚ್ಛದಿಂದ ಬಂದ್ರೆ ರೀ ಉಳ್ಕಾದ ಮಂದಿ ಸಿಕ್ಕಂಗೆ ಬಿಟ್ಟು ಹಾಕಿ ಬಿಟ್ಟಿಲ್ಲ ರೀ ನಾವು. ಯಾಕಂತೇಳಿದು ಏನು ಮಾಡ್ಕೊಂಬರ್ತಾರೋ ಅದು ನಮಗೆ ಪ್ರತಾಪ್ ಬಡಿಬಾರ್ದು ಅಂತೇಳಿ. ಹಾಂ ರೀ. ಅಷ್ಟಕ್ಕಾಗಿ ರೀ. ಆದ್ರೆ ನಮಗೆ ಇವ್ರು ಸ್ವಾಮಿಗಳು ಇಂಥವ್ರು ಏನು ಸೋದು ಮಾಡಿದ್ರು ನಮಗೇನು ರೀ ಮಾಡಲಿ, ಆ ಭಗವಂತಗೆ ಅವ್ರಿಗೆ ಬಿಟ್ಟು ಕೊಟ್ಟು ಹೆಂಗತ್ತೀರಿ ನೀವು 2 ಹೊತ್ತು ಪೂಜೆ ಮಾಡ್ತೀರಿ? ಹಾಂ ಮಾಡ್ತೀನಿ ರೀ. ನಮ್ಮ ತಂದೆ ಹೋದ ಬಳಿಕ ನಾನೇ ಮಾಡ್ತೀನಿ. ನಿಮ್ಮ ಜೀವನದಾಗ ಏನು ಬದಲಾವಣೆ ಆಗೈತೇನು ರೀ ಪೂಜೆ? ಅವು ಬೇಡ ರೀ ಸರ. ಈಗ ನಾ ಅದನ್ನು ಅನ್ನೋದೇ ಇಲ್ಲ ರೀ. ಅವ ಏನು ಹೇಳ್ರಿ ಸೊಳಾರ ಅಂದರೆ ಯಾವ ರೀತಿ ಪವಾಡಗಳು ಆಗ್ಯಾವ ರೀ. ಯಾವ ರೀತಿ ಪವಾಡ? ಈಗ ಬೇಡ ಸರ, ಇನ್ನೊಂದು ಸಲ ಹೇಳ್ತೀನಿ. ಅದು ಎಲ್ಲ ಚರಿತ್ರೆ ಏನು ಅಂದ್ರೆ ಗುರು ಹೆಂಗೆ ನಮಗೆ ಬಂತ ಇಂಗ್ಲೀಷ್ ಕಲಿಸುವಾಗ ಸಾಲಿ ಕಲಿಸಿರ್ತಾನೆ ಅಷ್ಟಾಗೈತೆ ರೀ. ಅವಾಗನ ದೇವ್ರತ್ನ ಈ ಪ್ರಪಂಚ ಇಲ್ಲಿ ಕನ್ನ ನೀರ ಬಂದು ನಿಮ್ಮನ್ನು ಕೇಳಂಟ್ಲಿ ಅಷ್ಟು ಅನುಭವಿಸಿರಿ ನೀವೆಲ್ಲ. ಏನು ನಾಯಿಗೆ ಬೇರೆ ಏನೋ ಆದಾಗ ಪವಾಡ ಆಯ್ತು ಅಂತಂದ್ರೆ? ಹ್ಞೂ ರೀ. ನಿಮ್ಮ ಹೆಸರು? ಸಂಗಮೇಶ್ ರೀ. ಅಡ್ರೆಸ್ ಸರ್? ಶೇಗಾಂವ್ ಪಾಟೀಲ್ ಅಂತಾರೆ ರೀ.